ಹಾಯ್ ಹಲೋ ನಮಸ್ಕಾರ ಕೇಳುಗರೆ. ನಾನು ನಿಮ್ಮೊಂದಿಗೆ ಶಾಂತಕುಮಾರಿ ಸರ್ಕಾರಿ ಪ್ರೌಢಶಾಲೆ ಚಿಗಚಿಗೆರೆ. ನಾನು ಒಂದು 20 ಲೇಖನಗಳನ್ನು ಬರೆದಿದ್ದೇನೆ. ಅವುಗಳನ್ನು ದಿನ ಪ್ರತಿನಿತ್ಯ ಒಂದೊಂದು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ನಿಮ್ಮಲ್ಲಿ ಕೆಲವು ಬದಲಾವಣೆಗಳಾದರೆ ಅದೇ ನನಗೆ ಸಿಗುವಂತಹ ಒಂದು ಜಯ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಒಂದು ನನ್ನ ಒಂದು ಈ ಲೇಖನಗಳನ್ನು ಕೇಳಿಸ್ಕೊಂಡಾದಮೇಲೆ ನಿಮಗೇನಾದರೂ ಕಮೆಂಟ್ಸ್ ಮಾಡಬೇಕು ಅಂತಂದರೆ ದಯಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮೊದಲನೆಯ ಒಂದು ಲೇಖನ ಬದಲಾವಣೆಯ ವೇದಿಕೆ ಬಿಗ್ ಬಾಸ್ ಎಂಬ ಅದ್ಭುತ ಲೋಕ ಅಂತ ಅನ್ನುವಂತಹ ಲೇಖನವನ್ನು ಮಾಡಿದ್ದೀನಿ, ಕೇಳಿ. ಪೀಠಿಕೆ. ಮನುಷ್ಯ ಎನ್ನುವವನು ಮೂಲತಃ ಕುತೂಹಲದ ಜೀವ. ಮತ್ತೊಬ್ಬರ ಬದುಕು, ಅವರ ವರ್ತನೆ ಮತ್ತು ಸಂಘರ್ಷಗಳನ್ನು ಹತ್ತಿರದಿಂದ ನೋಡುವ ತುಡಿತ ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಇದೇ ಕುತೂಹಲಕ್ಕೆ ವೇದಿಕೆಯಾಗಿ ಸಾಮಾನ್ಯ ಮನುಷ್ಯರ ಬದುಕಿನ ಏರಿಳಿತಗಳನ್ನು ಸಣ್ಣದೊಂದು ಮನೆಯ ಚೌಕಟ್ಟಿನೊಳಗೆ ತಂದು ಸಮಾಜದ ಕನ್ನಡಿಯಾಗಿ ನಿಲ್ಲುವ ಅಚ್ಚರಿಯ ತಾಣವೇ ಬಿಗ್ ಬಾಸ್. ಕೇವಲ ಮನರಂಜನೆಯ ಕಾರ್ಯಕ್ರಮವಷ್ಟೇ ಅಲ್ಲದೆ ವೈವಿಧ್ಯಮಯ ವ್ಯಕ್ತಿತ್ವಗಳ ಸಂಘರ್ಷ, ಮಾನವೀಯ ಸಂಬಂಧಗಳ ಒಳಸುಳಿಗಳು ಮತ್ತು ಬದಲಾವಣೆಯ ಹಾದಿಯ ಹಲವು ಮುಖಗಳನ್ನು ಬಿಚ್ಚಿಡುವ ಈ ಬಿಗ್ ಬಾಸ್ ಎಂಬ ಅದ್ಭುತ ಲೋಕದ ಒಳನೋಟಗಳೇ ಈ ಲೇಖನದ ತಿರುಳು. ಆರಂಭ ಮತ್ತು ಜನಪ್ರಿಯತೆಯ ಪಯಣ. ಬಿಗ್ ಬಾಸ್ ಕಾರ್ಯಕ್ರಮ ಭಾರತೀಯ ಟಿವಿಗೆ ಕಾಲಿಟ್ಟಾಗ ಇದು ಒಂದು ವಿಭಿನ್ನ ಪ್ರಯೋಗವಾಗಿತ್ತು. ಆರಂಭದ ದಿನಗಳಲ್ಲಿ ಸಾಮಾನ್ಯ ಜನರು ಮತ್ತು ಸೆಲೆಬ್ರಿಟಿಗಳು 4 ಗೋಡೆಗಳ ಮಧ್ಯೆ ಹೇಗೆ ಬದುಕುತ್ತಾರೆ ಎಂಬ ಕುತೂಹಲ ಮಾತ್ರ ಪ್ರೇಕ್ಷಕರಲ್ಲಿತ್ತು. ಆದರೆ ಕಾಲಕ್ರಮೇಣ ಈ ಕಾರ್ಯಕ್ರಮ ಕೇವಲ ಮನರಂಜನೆಯಾಗಿ ಉಳಿಯದೆ ಜನರ ದೈನಂದಿನ ಚರ್ಚೆಯ ವಿಷಯವಾಯಿತು. ವಾಹಿನಿಗಳು ತಮ್ಮ ಇತರ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ಬಿಗ್ ಬಾಸ್ಗೆ ಹೆಚ್ಚಿನ ಒತ್ತು ನೀಡಲು ಕಾರಣ, ಇದು ಪ್ರೇಕ್ಷಕರನ್ನು ಕಟ್ಟಿಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಅತ್ಯಾಕರ್ಷಣೀಯವಾಗಿ ಮೂಡಿಬರಲು ಕಾರಣಗಳೇನು ಅಂತ ನೋಡೋದಕ್ಕೆ ಹೋದರೆ, ಮಾನವ ನೈಜತೆ. ಕೃತಕ ಜಗತ್ತಿನಲ್ಲಿ ಜನರು ಭಾವನಾತ್ಮಕವಾಗಿ ಹೇಗೆ ವರ್ತಿಸುತ್ತಾರೆ ಎಂಬುದು ಪ್ರೇಕ್ಷಕರಿಗೆ ಕನ್ನಡಿ ಹಿಡಿದಂತೆ ಕಾಣುತ್ತದೆ. ಅನಿರೀಕ್ಷಿತ ತಿರುವುಗಳು. ಪ್ರತಿದಿನ ಹೊಸ ಹೊಸ ಸವಾಲುಗಳು, ದ್ವೇಷ ಪ್ರೇಮಗಳ ಮಿಶ್ರಣ ಮತ್ತು ನಾಮಿನೇಷನ್ ಪ್ರಕ್ರಿಯೆಗಳು ವೀಕ್ಷಕರಲ್ಲಿ ಸದಾ ಕುತೂಹಲವನ್ನು ಹುಟ್ಟುಹಾಕುತ್ತವೆ. ಬ್ರ್ಯಾಂಡಿಂಗ್. ಅತ್ಯುತ್ತಮ ಎಡಿಟಿಂಗ್, ಹಿನ್ನೆಲೆ ಸಂಗೀತ ಮತ್ತು ಸುದೀಪ್ ಅವರಂತಹ ನಿರೂಪಕರ ಘನತೆಯು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಗೌರವವನ್ನು ತಂದುಕೊಟ್ಟಿದೆ. ಬಿಗ್ ಬಾಸ್ನಿಂದ ಜೀವನ ಬದಲಾಯಿಸಿಕೊಂಡವರು. ಹಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪಿದ್ದಾರೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು, ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸುವುದು ಮತ್ತು ತಂಡದೊಂದಿಗೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿತವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹೆಚ್ಚು ಬಲಶಾಲಿಗಳಾಗಿದ್ದಾರೆ. ಬಹಳಷ್ಟು ಮಂದಿಗೆ ಕಳೆದು ಹೋದ ಜನಪ್ರಿಯತೆ ಮರುಕಳಿಸಿದೆ. ಇನ್ನೂ ಕೆಲವರು ಸಾಮಾನ್ಯರಿಂದ ಸ್ಟಾರ್ಗಳಾಗಿ ಬೆಳೆದಿದ್ದಾರೆ. ಕಾರ್ಯಕ್ರಮದ ಉದ್ದೇಶ ಮತ್ತು ಚಟುವಟಿಕೆಗಳು. ಬಿಗ್ ಬಾಸ್ನ ಮೂಲ ಉದ್ದೇಶ ವೈವಿಧ್ಯಮಯ ಹಿನ್ನೆಲೆಯುಳ್ಳ ಜನರನ್ನು ಒಂದುಗೂಡಿಸಿ ಅವರಲ್ಲಿನ ಮನುಷ್ಯತ್ವವನ್ನು ಪರೀಕ್ಷಿಸುವುದಾಗಿದೆ. ಇಲ್ಲಿ ನಡೆಯುವ ಟಾಸ್ಕ್ಗಳು ಕೇವಲ ಆಟಗಳಲ್ಲ, ಅವು ಶ್ರಮ, ಬುದ್ಧಿವಂತಿಕೆ ಮತ್ತು ಸಂಯಮದ ಪರೀಕ್ಷೆಗಳು. ಸ್ವಚ್ಛತೆ, ಅಡುಗೆ ಮತ್ತು ಸಾಮೂಹಿಕ ಜವಾಬ್ದಾರಿಯಂತಹ ಕೆಲಸಗಳು ಪ್ರೇಕ್ಷಕರಿಗೆ ಶಿಸ್ತಿನ ಪಾಠವನ್ನು ನೀಡುತ್ತವೆ. ಸಮಾಜಕ್ಕೆ ಹೋಗುವ ಸಂದೇಶ. ಕೆಲವರು ಇದನ್ನು ಟೀಕಿಸಿದರೂ ಇದು ಸಮಾಜಕ್ಕೆ ಕೆಲವು ಮೌಲ್ಯಯುತ ಸಂದೇಶಗಳನ್ನು ನೀಡುತ್ತದೆ. ಅದರಲ್ಲಿ ಸಹಬಾಳ್ವೆ. ವಿಭಿನ್ನ ಸ್ವಭಾವದವರು ಒಂದೇ ಸೂರಿನಡಿ ಹೊಂದಿಕೊಂಡು ಬದುಕುವ ಪಾಠ. ಸತ್ಯದ ಗೆಲುವು. ಕಾರ್ಯಕ್ರಮದ ಕೊನೆಯಲ್ಲಿ ಸತ್ಯ ಮತ್ತು ನೈಜತೆಗೆ ಪ್ರೇಕ್ಷಕರು ಮಣೆ ಹಾಕುವುದು ಒಂದು ಉತ್ತಮ ಸಂದೇಶ. ಭಾವನಾತ್ಮಕ ಜಾಗೃತಿ. ಮಾನಸಿಕ ಒತ್ತಡದಲ್ಲಿ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ನೋಡಿ ವೀಕ್ಷಕರು ತಮ್ಮ ಸ್ವಂತ ಜೀವನದ ಸಮಸ್ಯೆಗಳನ್ನು ನಿಭಾಯಿಸಲು ಸ್ಫೂರ್ತಿ ಪಡೆಯುತ್ತಾರೆ. ಉಪಸಂಹಾರ. ಬದಲಾವಣೆಯ ಪಯಣದಲ್ಲಿ ಬಿಗ್ ಬಾಸ್. ಕೊನೆಯದಾಗಿ ಹೇಳುವುದಾದರೆ, ಬಿಗ್ ಬಾಸ್ ಎನ್ನುವುದು ಕೇವಲ ಮನರಂಜನೆಯ ಚೌಕಟ್ಟಿಗೆ ಸೀಮಿತವಾದ ಕಾರ್ಯಕ್ರಮವಲ್ಲ, ಅದೊಂದು ಮನುಷ್ಯತ್ವದ ಪ್ರಯೋಗಶಾಲೆ.
ಇಡೀ ಕರ್ನಾಟಕವೇ ಕಾತುರದಿಂದ ಕಾಯುವ ಈ ಶೋ ತನ್ನ ವಿಭಿನ್ನ ಆಯಾಮಗಳಿಂದಾಗಿ ಇಂದಿಗೂ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿದೆ. ಸುದೀಪ್ ಅವರಂಥ ಮಹಾನ್ ನಾಯಕರ ನಿರೂಪಣೆ, ಅವರ ಸಮಾಜಮುಖಿ ಮಾತುಗಳು ಮತ್ತು ನ್ಯಾಯಯುತವಾದ ಮಾರ್ಗದರ್ಶನವು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಗೌರವವನ್ನು ತಂದುಕೊಟ್ಟಿದೆ. ಕಠಿಣ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಳ್ಳದೆ ಸಂಬಂಧಗಳ ಮೌಲ್ಯವನ್ನು ಅರಿತು ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯುವ ಸ್ಪರ್ಧಿಗಳನ್ನು ನೋಡುವಾಗ ಪ್ರೇಕ್ಷಕರಿಗೂ ತಮ್ಮ ಜೀವನದ ಕಷ್ಟಗಳನ್ನು ಎದುರಿಸುವ ಧೈರ್ಯ ಸಿಗುತ್ತದೆ. ಬಿಗ್ ಬಾಸ್ ಎಂಬುದು ಒಂದು ಶಿಸ್ತು, ಒಂದು ಪಾಠ ಮತ್ತು ಒಂದು ಸಂಸ್ಕಾರದ ಕಲಿಕೆ ಎಂದು ಅನೇಕರು ಮೆಚ್ಚುಗೆಯಿಂದ ಹೇಳುವುದನ್ನು ನಾವು ಕೇಳುತ್ತೇವೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ತನ್ನದೇ ಆದ ವೈಶಿಷ್ಟ್ಯತೆಗಳೊಂದಿಗೆ ಜನರ ಮನಸ್ಸನ್ನು ಗೆದ್ದಿದೆ. ಅಹಂಕಾರವಿದ್ದವರಲ್ಲಿ ವಿನಯವನ್ನು, ಸೋತವರಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಾ ಸಮಾಜಕ್ಕೆ ಒಂದು ದಾರಿದೀಪದಂತೆ ಸಾಗುತ್ತಿರುವ ಈ ಕಾರ್ಯಕ್ರಮವು ನಿಜಕ್ಕೂ ಕರ್ನಾಟಕದ ಟೆಲಿವಿಷನ್ ಲೋಕದ ಕಿರೀಟ. ಬದಲಾವಣೆಯತ್ತ ಸಾಗುತ್ತಿರುವ ಪ್ರತಿಯೊಬ್ಬರಿಗೂ ಈ ಜರ್ನಿ ಒಂದು ಸ್ಫೂರ್ತಿ ಎಂದರೆ ತಪ್ಪಾಗಲಾರದು. ಬಿಗ್ ಬಾಸ್ ಎಂಬುದು ಕೇವಲ 4 ಗೋಡೆಗಳ ಆಟವಲ್ಲ, ಅದು ನಮ್ಮೊಳಗಿನ ನಾನು ಯಾರು ಎಂಬುದನ್ನು ನಮಗೆ ತೋರಿಸುವ ಒಂದು ಕನ್ನಡಿ. ಇಲ್ಲಿ ಗೆಲ್ಲುವುದು ಆಟದ ಟ್ರೋಫಿಯನ್ನಲ್ಲ, ಬದಲಾಗಿ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವ ಪ್ರಕ್ರಿಯೆಯನ್ನು. ಜೀವನದ ಹಾದಿಯಲ್ಲಿ ಬರುವ ಪ್ರತಿ ಸವಾಲು ಕೂಡ ನಮ್ಮನ್ನು ನಾವೇ ಸಾಬೀತುಪಡಿಸಿಕೊಳ್ಳುವ ಒಂದು ಅವಕಾಶ. ನಮಸ್ಕಾರ.